ಪ್ರಭು ಸಿಟಿಯಿಂದ ಕೆಲವು ಫ್ರೆಂಡ್ಸ್ ಜೊತೆ ತನ್ನ ಫ್ರೆಂಡ್ ಮದುವೆಗೋಸ್ಕರ ಒಂದು ಹಳ್ಳಿಗೆ ಬರ್ತಾನೆ. ಆಗ ಅಲ್ಲಿ ಪ್ರಭು ಸುಂದರಿನ ನೋಡ್ತಾನೆ. ಸುಂದರಿ ಈ ಸಿನಿಮಾದ ನಾಯಕಿ. ಹಾಗೆ ಅವಳನ್ನು ನೋಡಿ ಮೈಮರಿತಾನೆ. ಇದನ್ನ ತನ್ನ ಫ್ರೆಂಡ್ಗೆ ಹೇಳಿ, ಈ ಪಕ್ಕದ ಮನೆಯವರು ನಿನ್ಗೆ ಗೊತ್ತಾ ಅಂತ ಕೇಳ್ತಾನೆ. ಅದಕ್ಕೆ ಅವಳು, ಇದು ಹಳ್ಳಿ, ಇಲ್ಲಿ ಎಲ್ಲರಿಗೂ ಎಲ್ಲರೂ ಪರಿಚಯ ಇರ್ತಾರೆ ಅಂತ ಹೇಳಿ ಅವಳನ್ನ ಪ್ರಭು ಅವರ ಮನೆಗೆ ಕರ್ಕೊಂಡು ಹೋಗ್ತಾನೆ. ಹಾಗೆ ಅವ್ರ ಮನೆಗೆ ಬಂದು ಪ್ರಭು, ಸಿಗ್ನಲ್ ಸಿಗ್ತಿಲ್ಲ, ಮನೆ ಮಹಡಿ ಮೇಲೆ ಹೋಗ್ಲಾ ಅಂತ ಕೇಳ್ತಾನೆ. ಆದ್ರೆ ಇಲ್ಲಿ ಸುಂದರಿ ಕಾಣಲ್ಲ. ಹಾಗೆ ವಾಪಸ್ ಬಂದು ಹೇಗೋ ಸುಂದರಿನ ನೋಡ್ತಾನೆ. ಅವತ್ತು ರಾತ್ರಿ ಪ್ರಭು ಕುಡಿದ ಮತ್ತಿನಲ್ಲಿ ಏನೇನೋ ಮಾತಾಡ್ತಾ ಅಲ್ಲೇ ಮಂಚದ ಮೇಲೆ ಮಲಗ್ತಾನೆ. ಬೆಳಗ್ಗೆ ಮಂಚದ ಮೇಲೆ ಮಲಗಿದ ಪ್ರಭುನ ಸುಂದರಿ ಇಳಿಸ್ತಾ ಇರ್ಬೇಕಾದ್ರೆ ಕನ್ಸು ಅನ್ಕೊಂಡು ಅವಳನ್ನ ಕಿಡಿದು ಕಿಸ್ ಮಾಡ್ತಾನೆ. ಸುಂದರಿ ಅವನಿಗೆ ಒಂದು ಬಿಟ್ಟು ಅವರ ಅಪ್ಪನಿಗೆ ಹೇಳ್ತಾಳೆ. ಆಗ ಪ್ರಭು ಸುಂದರಿನ ಮದುವೆ ಮಾಡ್ಕೊಂತೀನಿ ಅಂತ ಹೇಳ್ತಾನೆ. ಅದಕ್ಕೆ ಸುಂದರಿ ಒಪ್ಪಿಕೊಳ್ತಾಳೆ. ಫ್ರೆಂಡ್ ಮದುವೆಗೆ ಅಂತ ಬಂದಿದ್ದ ಪ್ರಭು ತಾನು ಅದೇ ಮದುವೆಯಲ್ಲಿ ಮದುವೆ ಆಗ್ತಾನೆ. ಪ್ರಭು ಸುಂದರಿನ ಕರ್ಕೊಂಡು ಹೋಗ್ತಾನೆ. ಸುಂದರಿಗೆ ಹಳ್ಳಿಲಿ ತನ್ನ ಮನೆಯವರ ಜೊತೆ ಬಿಟ್ಟು ಬೇರೆ ಗಂಡಸರ ಜೊತೆ ಜಾಸ್ತಿ ಪರಿಚಯ ಇಲ್ಲದ್ದರಿಂದ ಇಲ್ಲಿ ಪ್ರಭು ಜೊತೆ ಮೊದಲನೇ ರಾತ್ರಿಲಿ ಡಿಸ್ಕಂಫರ್ಟ್ ಫೀಲ್ ಆಗ್ತಾಳೆ. ಇದರಿಂದ ಪ್ರಭು, ಸರಿ, ನಾನು ಇನ್ನೊಂದು ರೂಮಲ್ಲಿ ಹೋಗಿ ಮಲಗ್ತೀನಿ, ನೀನು ಇಲ್ಲೇ ಮಲ್ಕೋ ಅಂತೇಳಿ ಪಕ್ಕದ ರೂಮ್ಗೆ ಹೋಗಿ ಮಲಗ್ತಾನೆ. ಬೆಳಿಗ್ಗೆ ಎದ್ದು ನೋಡಿದರೆ ಸುಂದರಿ ಕಾಣಲ್ಲ. ಎಲ್ಲ ಕಡೆ ನೋಡಿ ಕೊನೆಗೆ ಮನೆ ಟೆರೆಸ್ ಮೇಲೆ ಬರ್ತಾನೆ. ಅಲ್ಲಿ ಸುಂದರಿ ಒಬ್ಳೇ ಕೂತಿರ್ತಾಳೆ. ಪ್ರಭು, ಇಲ್ಲಿ ಏನ್ ಮಾಡ್ತಿದ್ಯಾ ಅಂತ ಕೇಳ್ತಾಳೆ. ಅದಕ್ಕೆ ಸುಂದರಿ, ನನಗೆ ಇಲ್ಲಿ ಅಡ್ಜಸ್ಟ್ ಆಗ್ತಿಲ್ಲ, ನನ್ನನ್ನು ನನ್ನ ಊರಿಗೆ ಕಳಿಸ್ಬಿಡಿ ಅಂತಾಳೆ. ಅದಕ್ಕೆ ಪ್ರಭು ಸುಂದರಿನ ಸಮಾಧಾನ ಮಾಡ್ತಾ ತನ್ನ ಫ್ರೆಂಡ್ ಅನಿತಾ ಹತ್ರ ಬಿಡ್ತಾನೆ. ಸುಂದರಿನ ನೋಡಿ ಅನಿತಾಳ ಗಂಡ ಯೋಗಿ ಸುಂದರಿಗೆ ಯು ಆರ್ ಬ್ಯೂಟಿಫುಲ್ ಅಂತ ಹೇಳ್ತಾನೆ. ಹಾಗೆ ಅನಿತಾ ಸುಂದರಿಗೆ ಮದುವೆ ಆದ್ಮೇಲೆ ಜೀವನ ಹೇಗಿರ್ಬೇಕು ಅಂತ ಹೇಳ್ತಾಳೆ. ಪ್ರಭು ಮನೆಗೆ ಬಂದಿರ್ತಾನೆ. ಆಗ್ಲೇ ಅಲ್ಲಿಗೆ ರಿತೇಶ್ ಅನ್ನೋನು ಬರ್ತಾನೆ. ಬಂದು ಪ್ರಭು ಹತ್ರ, ನನ್ನ ಹತ್ರ ಇರೋ ಗೇಮ್ ಎಲ್ಲ ಆಡ್ದೆ, ನಿನ್ನ ಹತ್ರ ಯಾವ್ದಾದ್ರು ಗೇಮ್ ಇದೆಯಾ ಅಂತ ಕೇಳ್ತಾನೆ. ನನ್ನ ಹತ್ರನೂ ಯಾವುದೂ ಇಲ್ಲ, ಯಾವ್ದಾದ್ರು ಇದೆಯಾ ಅಂತ ನೋಡ್ತೀನಿ ಅಂತ ಹೇಳಿ ಸುಂದರಿಗೆ, ಇವನು ರಿತೇಶ್ ಅಂತ ಕೆಳಗಡೆ ಫ್ಲಾಟಲ್ಲಿ ಇರ್ತಾನೆ, ಹೊಸ ಗೇಮ್ ಕಂಡುಹಿಡಿಯೋಕೆ ರಿಸರ್ಚ್ ಮಾಡ್ತಿದ್ದಾನೆ ಅಂತ ರಿತೇಶ್ನ ಪರಿಚಯ ಮಾಡಿ ಹೋಗ್ತಾನೆ. ಸುಂದರಿನ ನೋಡಿ ರಿತೇಶ್ ಕಳೆದೋಗ್ತಾನೆ. ರಿತೇಶ್ ಹೋದ್ಮೇಲೆ ಸುಂದರಿ ಅವನ ಗಂಡನ ಜೊತೆ ಮೊದಲನೇ ರಾತ್ರಿ ಆಗುತ್ತೆ. ನೆಕ್ಸ್ಟ್ ಡೇ ಪ್ರಭುಗೆ ಆಫೀಸಲ್ಲಿ ಬೆಸ್ಟ್ ಎಂಪ್ಲಾಯಿ ಅವಾರ್ಡ್ ಸಿಗುತ್ತೆ. ಅವಾರ್ಡ್ ಬಂದ ಖುಷಿಲಿ ಫ್ರೆಂಡ್ಸ್ ಪಾರ್ಟಿ ಕೇಳಿದ್ದಕ್ಕೆ ಪ್ರಭು ಸುಂದರಿಗೆ ಕಾಲ್ ಮಾಡಿ ಚಿಕನ್ ತಂದು ಅಡುಗೆ ಮಾಡು ಅಂತ ಹೇಳ್ತಾನೆ. ಆದರೆ ಸುಂದರಿಗೆ ಚಿಕನ್ ಶಾಪ್ ಎಲ್ಲಿದೆ ಅಂತ ಗೊತ್ತಿಲ್ಲದೆ ಹಾಗೆ ಹೋಗ್ತಾ ಇರಬೇಕಾದ್ರೆ ರಿತೇಶ್ ಸುಂದರಿ ಹತ್ರ ಬಂದು ಮಾತಾಡಿಸ್ತಾನೆ. ಸುಂದರಿ ಗಾಡೀಲಿ ಕೂತ್ಕೊಳ್ಳೋಕೆ ಡಿಸ್ಕಂಫರ್ಟ್ ಆಗಿದ್ದಕ್ಕೆ ಇಬ್ರು ನಡೆದುಕೊಂಡೇ ಹೋಗ್ತಾರೆ. ಪ್ರಭು ಫ್ರೆಂಡ್ಸ್ ಹಾಗೆ ಅವನ HR ಮನೆಗೆ ಬಂದು ಪಾರ್ಟಿ ಮಾಡ್ತಿರ್ಬೇಕಾದ್ರೆ ಪ್ರಭು HR ಸುಂದರಿನ ನೋಡಿ, ಪ್ರಭುಗೆ ನಿನ್ನ ವೈಫ್ ಹಾಟ್ ಆ್ಯಂಡ್ ಸೆಕ್ಸಿ ಆಗಿದ್ದಾಳೆ ಅಂತಾನೆ. ಕೋಪ ಮಾಡಿಕೊಂಡ ಪ್ರಭು ಅವನ HRಗೆ ವಾರ್ನ್ ಮಾಡಿ ನಗ್ತಾ ಸಿಚುವೇಶನ್ನ ಹ್ಯಾಂಡಲ್ ಮಾಡ್ತಾನೆ. ಪ್ರಭು ಆಫೀಸ್ಗೆ ಹೊರಡ್ತಾನೆ. ಆಗ ರಿತೇಶ್ ಬಂದು ಸುಂದರಿಗೆ ಹಾಗೆ ನೋಡ್ತಿರ್ತಾನೆ. ಅವನನ್ನು ನೋಡಿ ಸುಂದರಿ ಏನು ಅಂತ ಕೇಳಿದ್ದಕ್ಕೆ CD ಕೊಡೋಣ ಅಂತ ಕೊಟ್ಟು ಹೊರಟು ಹೋಗ್ತಾನೆ. ರಾತ್ರಿ ಟೆನ್ಷನಲ್ಲಿ ಪ್ರಭು ಬಂದು ಸುಂದರಿಗೆ ಕೆಲಸದಿಂದ ತನ್ನ HR ತೆಗೆದು ಹಾಕಿದ್ದಾನೆ ಅಂತ ಹೇಳ್ತಾನೆ. ಆದರೆ ಏನಂತೆ, ನನಗಿರೋ ಎಕ್ಸ್ಪೀರಿಯನ್ಸ್ಗೆ ಎಲ್ಲಿ ಬೇಕಾದ್ರೂ ಕೆಲಸ ಸಿಗುತ್ತೆ ಅಂತ ಹೇಳ್ತಾನೆ. ನೆಕ್ಸ್ಟ್ ಡೇ ಪ್ರಭು ಕೆಲಸ ಹುಡುಕಿಕೊಂಡು ಇಂಟರ್ವ್ಯೂ ಕೊಡೋಣ ಅಂತ ಕಂಪ್ನಿಗೆ ಹೋಗ್ತಾನೆ. ಸುಂದರಿ ಅನಿತಾಗೆ ಬಾಕ್ಸ್ ಕೊಡೋಣ ಅಂತ ಒಳಗೆ ಬಂದು ಕೂಗ್ತಾಳೆ. ಆದರೆ ಅನಿತಾಳ ಗಂಡ ಸುಂದರಿನ ಹಿಂದೆಯಿಂದ ತಪ್ಕೊಂತಾನೆ. ಅವಳು ಬಿಡ್ಸ್ಕೊಂಡಿದ್ದಕ್ಕೆ ಸಾರಿ, ನಾನು ನನ್ನ ಹೆಂಡತಿ ಅಂತ ಅನ್ಕೊಂಡೆ ಅಂತ ಹೇಳಿ ಎಸ್ಕೇಪ್ ಆಗ್ತಾನೆ. ಸುಂದರಿ ಮನೆಗೆ ಬಂದು ನೋಡಿದ್ರೆ ಪ್ರಭು ಕೆಲಸ ಸಿಗ್ತಿಲ್ಲ ಅಂತ ಹೇಳಿ ಕುಡ್ಕೊಂಡು ಕೂತಿರ್ತಾನೆ. ಮತ್ತೆ ನೆಕ್ಸ್ಟ್ ಡೇ ಕೆಲಸ ನೋಡ್ಕೊಂಡು ಹೋದ್ರು ಎಲ್ಲೂ ಸಿಗಲ್ಲ. ಹಾಗೆ ಒಂದು ಕಾಫಿ ಶಾಪಲ್ಲಿ ಕೂತ್ಕೊಂಡಿರ್ಬೇಕಾದ್ರೆ ಪ್ರಭುಗೆ ಇಬ್ರು, ಜಾತಕ ಸರಿ ಇಲ್ಲ ಅಂದ್ರೆ ಬೇಡ, ಬೇರೆ ಸಂಬಂಧ ನೋಡೋಣ, ಜಾತಕ ತುಂಬಾ ಇಂಪಾರ್ಟೆಂಟ್ ಅದ್ರ ಬಗ್ಗೆ ಮಾತಾಡೋದನ್ನ ಪ್ರಭು ಕೇಳಿಸ್ಕೊತಾನೆ. ಪ್ರಭು ಮನೆಗೆ ಬಂದು, ನಿನ್ನ ಅಂದ ನೋಡಿ ಮದುವೆ ಆಗಿದ್ದು ತಪ್ಪಾಯ್ತು, ನಾನು ನಿನ್ನ ಜಾತಕ ನೋಡ್ಬೇಕಿತ್ತು ಅಂತೇಳಿ ಸುಂದರಿಗೆ ಬೈತಾನೆ. ಸುಂದರಿ ತನ್ನ ತಂದೆಗೆ ಫೋನ್ ಮಾಡಿ ಈ ಥರ ಜಾತಕದಿಂದ ಜಗಳ ಆಡ್ತಿದ್ದಾರೆ ಅಂತಾಳೆ. ಅದಕ್ಕೆ ಸುಂದರಿ ತಂದೆ, ನಾಳೆ ನೀನು ಯಾರಾದರೂ ಜ್ಯೋತಿಷಿಗಳಿದ್ರೆ ಅವರಿಗೆ ತೋರಿಸು ಅಂತಾನೆ. ಹಾಗೆ ಸುಂದರಿ ಜ್ಯೋತಿಷಿ ಹತ್ರ ಹೋಗಿ ತನ್ನ ಸಮಸ್ಯೆನ ಹೇಳ್ತಾಳೆ. ಅದಕ್ಕೆ ಜ್ಯೋತಿಷಿ, ನಿನ್ನ ಜಾತಕದಲ್ಲಿ ಒಂದು ಸಮಸ್ಯೆ ಇದೆ, ಅದು ಹೋಗಿ ನೀವು ಸುಖವಾಗಿರ್ಬೇಕಾದ್ರೆ ನೀನು ನಿನ್ನ ಗಂಡನ ಬಿಟ್ಟು ನಿನ್ನ ದೇಹನ ಪರಪುರುಷನ ಜೊತೆ ಹಂಚ್ಕೋಬೇಕು ಅಂತಾನೆ. ಅದನ್ನ ಕೇಳಿ ಸುಂದರಿಗೆ ಜೀವನೇ ಹೋದಂಗಾಗುತ್ತೆ. ಸುಂದರಿ ಅನಿಕಾ ಜೊತೆ ಮಾತಾಡ್ತಾ ತನ್ನ ಸಮಸ್ಯೆನ ಹೇಳಿ ಜಾತಕದ ಬಗ್ಗೆ ಕೇಳ್ತಾಳೆ. ಅದಕ್ಕೆ ಅನಿಕಾ, ಜೀವನದ ಮೇಲೆ ಭಯ ಇರೋರು ಎಲ್ಲಾನು ನಂಬ್ತಾರೆ ಅಂತಾಳೆ. ಪ್ರಭು ದುಡ್ಡಿನ ಸಮಸ್ಯೆಯಿಂದ ಮನೇಲಿರೋ ಸೋಫಾನ OLX ಅಲ್ಲಿ ಮಾರ್ತಾನೆ. ಸುಂದರಿ ಕೇಳಿದ್ದಕ್ಕೆ ಏನು ಮಾಡೋಕ್ಕಾಗಲ್ಲ, ಸಿಚುವೇಶನ್ ಸರಿ ಇಲ್ಲ ಅಂದ್ರೆ ನಿನ್ನ ಕತ್ತಲ್ಲಿರೋ ಚೈನ್ ಕೂಡ ಮಾರಬೇಕಾಗುತ್ತೆ ಅಂತ ಹೇಳ್ತಾನೆ. ಮತ್ತೆ ಪ್ರಭು ಈಗ ಕಾರ್ ಮಾರ್ತಿರ್ತಾನೆ. ಆಗ ಸುಂದರಿ ತನ್ನ ತಂದೆಗೆ ಫೋನ್ ಮಾಡಿ ದುಡ್ಡು ಬೇಕಿತ್ತು ಅಂತಾಳೆ.
ಆದರೆ ನಿನಗೆ ಎಷ್ಟು ಬೇಕಿತ್ತು ಅಂತ ಕೇಳೋ ಪರಿಸ್ಥಿತಿಲೂ ಕೂಡ ನಾನು ಇಲ್ಲ ಅಂತ ಹೇಳಿ ಅವಳ ತಂದೆ ಫೋನ್ ಕಟ್ ಮಾಡ್ತಾನೆ. ಸುಂದರಿ ತನ್ನ ಸಂಸಾರ ಸಮಸ್ಯೆಗಳನ್ನು ನೆನೆಸ್ಕೊಂಡು ಜ್ಯೋತಿಷಿ ಹೇಳಿದ ಮಾತು ನೆನಪಾಗುತ್ತೆ. ಹಾಗೆ ಅವಳು ಬಟ್ಟೆದ ಅಂಗಡಿಗೆ ಹೋಗಿ ಮಾಡರ್ನ್ ಡ್ರೆಸ್ ಹಾಕೊಂಡು ಬರ್ತಿರ್ಬೇಕಾದ್ರೆ ಅಲ್ಲಿದ್ದ ಜನ ಅವಳನ್ನು ನೋಡಿದ ರೀತಿಯಿಂದ ತುಂಬ ಅಳ್ಕೊಂಡು ಮನೆಗೆ ಬರ್ತಾಳೆ. ಪ್ರಭು ತನ್ನ HR ನ ಮನೆಗೆ ಕರೆದು ಆವತ್ತು ಹಾಗೆ ನಡೆದುಕೊಂಡಿದ್ದಕ್ಕೆ ಸಾರಿ ಅಂತ ಹೇಳ್ತಾನೆ. ಸುಂದರಿ ಅವಳನ್ನು ನೋಡಿ ತುಂಬ ಭಯ ಪಡ್ತಾಳೆ. ನೆಕ್ಸ್ಟ್ ಡೇ ಮಾರ್ಕೆಟ್ಗೆ ಹೋಗೋಣ ಅಂತ ಆಟೋಗಾಗಿ ವೆಯ್ಟ್ ಮಾಡ್ತಿದ್ದ ಸುಂದರಿ ಹತ್ರ ರಿತೇಶ್ ಬರ್ತಾನೆ. ಬನ್ನಿ ಗಾಡೀಲಿ ಬಿಡ್ತೀನಿ ಅಂತಾನೆ. ಆದರೆ ಈ ಸರಿ ಸುಂದರಿ ಗಾಡಿ ಹತ್ಕೋತಾಳೆ. ಹಾಗೆ ಸುಂದರಿನ ಮನೆಗೆ ಬಿಟ್ಟು ರಿತೇಶ್ ಹೋಗ್ತಿರ್ಬೇಕಾದ್ರೆ ಸುಂದರಿ ರಿತೇಶ್ಗೆ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳಿದ್ದಕ್ಕೆ ನನಗೋಸ್ಕರ ಒಬ್ಬರು ಲೇಡಿ ವೆಯ್ಟ್ ಮಾಡ್ತಿದ್ದಾರೆ, ನಾನು ಹೋಗ್ಬೇಕು, ಆದರೂ ನೀವು ಸಖತ್ತಾಗಿದ್ದೀರ ಅಂತ ಸುಂದರಿ ಮೇಲೆ ಕಮೆಂಟ್ ಮಾಡ್ತಾನೆ. ಆಗ ಸುಂದರಿ ರಿತೇಶ್ನ ಕರೆದು ಇದನ್ನ ಸ್ವಲ್ಪ ತಗೊಂಡು ಬರ್ತೀಯಾ ಅಂತ ಕೇಳ್ತಾಳೆ. ರಿತೇಶ್ ಸಾಮಾನೆಲ್ಲ ಮನೆ ಮೇಲೆ ತಗೊಂಡು ಬಂದು ಹಿಂದೆಯಿಂದ ಸುಂದರಿನ ನೋಡಿ ಫೀಲ್ ಮಾಡ್ತಿರ್ತಾನೆ. ಸುಂದರಿ ರಿತೇಶ್ನ ಕರೆದು ನಿನ್ಗೆ ನನ್ನ ಮೇಲೆ ಮನ್ಸಿದ್ಯಾ ಅಂತ ಕೇಳ್ತಾಳೆ. ಅವನು ಅದಕ್ಕೆ ನಿಮ್ಮ ಮೇಲೆ ಮನ್ಸು ಮಾಡಿಲ್ಲ ಅಂದ್ರೆ ಅವನು ಗಂಡಸೇ ಅಲ್ಲ ಅಂತಾನೆ. ಸುಂದರಿ ಹತ್ರ ಮಾತಾಡೋಕ್ಕೆ ಫೋನ್ ಇಲ್ಲ ಅಂತ ಗೊತ್ತಾಗಿ ರಿತೇಶ್ ಅವಳಿಗೆ ಫೋನ್ ತಂದು ಅವಳಿಗೆ ಅದರಲ್ಲಿರೋ ವಿಡಿಯೋ ಕಾಲ್ ಮಾಡ್ಬೋದು ಅಂತ ಹೇಳಿ ಹೋಗ್ತಾನೆ. ರಾತ್ರಿ ಸುಂದರಿ ಎದ್ದು ರಿತೇಶ್ಗೆ ತನ್ನ ಪಿಕ್ ಕಳಿಸ್ತಾಳೆ. ಅದನ್ನು ನೋಡಿ ರಿತೇಶ್ ಬೆಳಿಗ್ಗೆ ಬಂದು ಸುಂದರಿ ಹಿಂದೆಯಿಂದ ತಪ್ಕೋತಾನೆ. ಆದರೆ ಸುಂದರಿ ರಿತೇಶ್ಗೆ ಹೊಡೆದು ಇಲ್ಲಿ ಬೇಡ, ಬೇರೆ ಕಡೆ ಹೋಗೋಣ ಅಂತಾಳೆ. ಹಾಗೆ ಅವರಿಬ್ಬರು ರಿತೇಶ್ಗೆ ಗೊತ್ತಿದ್ದ ಒಂದು ಸೀಕ್ರೆಟ್ ಪ್ಲೇಸ್ಗೆ ಬರ್ತಾರೆ. ರಿತೇಶ್ ಸುಂದರಿನ ಕರೀತಾನೆ, ಆದರೆ ಅವಳು ಅವನಿಗೆ ಸರಿಯಾಗಿ ರೆಸ್ಪಾಂಡ್ ಆಗಲ್ಲ. ಆಗ ರಿತೇಶ್ ತನ್ನ ಮೊಬೈಲಿದ್ದ ಅಡಲ್ಟ್ ವಿಡಿಯೋ ತೋರಿಸ್ತಾನೆ. ಆದರೆ ಆ ವಿಡಿಯೋದಲ್ಲಿದ್ದ ಜ್ಯೋತಿಷಿಯನ್ನ ನೋಡಿ ಶಾಕ್ ಆಗ್ತಾಳೆ. ಅಲ್ಲಿದ್ದ ರಿತೇಶ್ ಕಪಾಳಿಗೆ ಹೊಡೆದು ಜ್ಯೋತಿಷಿ ಹತ್ರ ಬಂದು ಮರದಿಂದ ತುಂಡಿದಿಂದ ಚೆನ್ನಾಗಿ ಹೊಡೆದು ಬೈತಾಳೆ. ಸುಂದರಿ ಮನೆಗೆ ಬರ್ತಾಳೆ. ಅಷ್ಟರೊಳಗೆ ಪ್ರಭು ಸತ್ತೋಗಿರ್ತಾನೆ. ಪೊಲೀಸರು ಬರ್ತಾರೆ. ಆಗ ಅಲ್ಲಿದ್ದ ಅನಿತಾ ಪೊಲೀಸರಿಗೆ ಪ್ರಭು ಬಗ್ಗೆ ಹೇಳ್ತಾ ರೀಸೆಂಟಾಗಿ ಮದುವೆ ಆಗಿತ್ತು, ಜಾಬ್ ಕಳ್ಕೊಂಡ ಮೇಲೆ ಪ್ರಭು ತುಂಬ ಕುಡಿತಿದ್ದ, ಮದುವೆಗೂ ಮೊದಲು 2 ಸಾರಿ ಸೂಸೈಡ್ ಅಟೆಂಪ್ಟ್ ಮಾಡಿದ್ದ, ಜಾಬ್ ಹೋದ ನೋವಲ್ಲೇ ಸೂಸೈಡ್ ಮಾಡ್ಕೊಂಡಿದ್ದಾನೆ ಅಂತ ಹೇಳ್ತಾಳೆ. ಪೊಲೀಸರು ಸುಂದರಿಗೆ ಇಲ್ಲಿ ಇರೋದು ಬೇಡ, ಅವಳನ್ನು ಅವರ ಊರಿಗೆ ಬೇಕಾದಾಗ ಬರಬೇಕಾಗುತ್ತೆ ಅಂತ ಕೂಡ ಹೇಳ್ತಾನೆ. ಸುಂದರಿ ತನ್ನ ತಂದೆ ಮನೆಗೆ ಬರ್ತಾಳೆ. ಆಗ ಅವರ ತಂದೆ ಅಷ್ಟಕ್ಕೂ ಸತ್ತಿದ್ದಾದ್ರೂ ಹೇಗೆ ಅಂತ ಕೇಳಿದ್ದಕ್ಕೆ ಸುಂದರಿ ಅವರು ಸತ್ತಿದ್ದಲ್ಲ, ನಾನೇ ಸಾಯಿಸಿದ್ದು ಅಂತ ಟ್ವಿಸ್ಟ್ನ ರಿವೀಲ್ ಮಾಡ್ತಾಳೆ. ಜ್ಯೋತಿಷಿಗೆ ಹೊಡೆದು ಮನೆಗೆ ಬಂದಾಗ ಪ್ರಭು ಸುಂದರಿಗೆ ನೀನು ಜ್ಯೋತಿಷಿ ಹತ್ರ ಜಾತಕದಲ್ಲಿ ತೋರಿಸಿದ್ದಲ್ಲ ಏನಂದ ಅಂತ ಕೇಳ್ತಾನೆ. ಅದಕ್ಕೆ ಸುಂದರಿ ನಾನು ಯಾವಾಗ ಜ್ಯೋತಿಷಿಗೆ ಜಾತಕ ತೋರ್ಸಕ್ಕೆ ಹೋಗ್ತೀನಿ ಅಂತ ನಿಮ್ಗೆ ಹೇಳಿದ್ದೆ ಅಂತ ಕೇಳಿದ್ದಕ್ಕೆ ಪ್ರಭು ಮಾತು ತಡವರಿಸ್ತಾ ನಿಮ್ಮಂಥ ಹಳ್ಳಿ ಹೆಣ್ಮಕ್ಳು ಅದೇ ತಾನೇ ಮಾಡೋದು ಅಂತಾನೆ. ಆಗ ಸುಂದರಿಗೆ ಜ್ಯೋತಿಷಿಗೆ ತನ್ನ ಗಂಡನೇ ದುಡ್ಡು ಕೊಟ್ಟು ಆ ರೀತಿ ಹೇಳಿದ ಅಂತ ಗೊತ್ತಾಗುತ್ತೆ. ಪ್ರಭು ಈಗ ಜ್ಯೋತಿಷಿ ಮೇಲೆ ಕೋಪ ಮಾಡಿಕೊಂಡು ಎಷ್ಟೆಲ್ಲ ಪ್ಲ್ಯಾನ್ ಮಾಡಿದ್ದೆ ಅಂತ ಕಿರಿಸ್ತಾನೆ. ಆಗ ಸುಂದರಿಗೆ ನನ್ನ HR ಜೊತೆ ನಡೆದಿದ್ದು ಹೇಳ್ತಾನೆ. ನನ್ನ HR ನಿನ್ನ ಮೇಲೆ ಆಸೆ ಇಟ್ಟವನೆ, ನೀನೇನಾದರೂ ಅವನ ಆಸೆ ಪೂರೈಸಿದ್ರೆ ಸ್ಯಾಲ್ರಿ ಡಬಲ್ ಆಗುತ್ತೆ ಅಂತಾನೆ. ನಾನು ಹೇಳ್ದಂಗೆ ಕೇಳು, ಇವತ್ತು ಸಂಜೆ ಬರ್ತಾನೆ, ಅವನಿಗೆ ಕೋಆಪ್ರೇಟ್ ಮಾಡು, ಇದರಿಂದ ಜೀವನ ಆರಾಮಾಗಿರ್ಬೋದು ಅಂತಾನೆ. ನೀನು ಹಾಗೆ ಮಾಡಿಲ್ಲ ಅಂದರೆ ನಿನ್ನ ಸಾಯಿಸ್ತೀನಿ ಅಂತ ಎದುರಿಸ್ತಾನೆ. ನಿನಗೆ ಎಷ್ಟು ಬೇಕೋ ಅಷ್ಟು ಟೈಮ್ ತಗೋ, ಯೋಚನೆ ಮಾಡು ಅಂತಾನೆ. ಸುಂದರಿಗೆ ಇದರಿಂದ ಅರ್ಥ ಆಗುತ್ತೆ. ತನ್ನ ಗಂಡುಗೆ ತನಗಿನ ಹಣದ ಮೇಲಿನ ಮೋಹ ಜಾಸ್ತಿ ಅಂತ ಅರ್ಥ ಮಾಡ್ಕೋತಾಳೆ. ಸುಂದರಿ ಅವನ ಹಿಂದೆ ಹೋಗಿ ಅವನನ್ನು ಮನೆ ಮೇಲಿಂದ ತಳ್ಳಿ ಸಾಯಿಸ್ತಾಳೆ. ಇದನ್ನು ಕೇಳಿದ ಸುಂದರಿ ಪೇರೆಂಟ್ಸ್ ನೀನೊಬ್ಳೆ ಹೇಗೆ ಜೀವನ ಮಾಡ್ತೀಯ